ಕರ್ನಾಟಕ ಸಿಇಟಿ ಮತ್ತು ಆಮೇಲೆ ನೀಟ್ ಅಂದರೆ ಕೆಇ ಮುಖಾಂತರ ಪ್ರೊವಿಷನಲ್ ರಿಸಲ್ಟ್ ಬಂದಿದೆ. ಸೊ ಆಲ್ಮೋಸ್ಟ್ ನಾಳೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಬಂದಾದ ನಂತರ ನೀವು ಸ್ಟೆಪ್ಸ್ನ ತೆಗೆದುಕೊಳ್ಬೋದು. ಅಲ್ಲಿವರೆಗೂ ಏನೆಲ್ಲ ವೇಟ್ ಮಾಡಬೇಕಾಗುತ್ತೆ. ರಿಸಲ್ಟ್ ಫೈನಲ್ ಆದ ನಂತರ ಕರ್ನಾಟಕ ಸಿಇಟಿ ಕೋರ್ಸಸ್ ಸಂಬಂಧಪಟ್ಟಾಗೆ ಅಡ್ಮಿಷನ್ ಅದು ತೆಗೆದುಕೊಳ್ಳಲೇಬೇಕು. ಯಾರಿಗೆ ಸೀಟ್ ಸಿಕ್ಕಿದೆ, ಸಿಕ್ಕಿಲ್ಲ ಅಂದರೆ ರೌಂಡ್ 3ಗೆ ಟ್ರೈ ಮಾಡ್ಬೋದು. ಯಾರು ಅಡ್ಮಿಷನ್ ತೆಗೆದುಕೊಳ್ತೀರಿ ಈ ಒಂದು ಸೀಟ್ ಸಿಕ್ಕಂಥವ್ರು ಬೇಕಾದರೆ ಅಪ್ಗ್ರೇಡೇಷನ್ಗೋಸ್ಕರ ರೌಂಡ್ 3ಗೆ ಬರ್ಬೋದು. ಬಟ್ ಕಂಡೀಷನ್ ಕಂಪಲ್ಸರಿ ಅಡ್ಮಿಷನ್ ತೆಗೆದುಕೊಳ್ಳಲೇಬೇಕು. ಇದಕ್ಕೆ ಸಂಬಂಧಪಟ್ಟಾಗ ನೋಟಿಫಿಕೇಶನ್ ಬಂದಾಗ ತಿಳಿಸ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ. ಆಮೇಲೆ ಯಾರು ನೀಟ್ ಸಂಬಂಧಪಟ್ಟಾಗ MBBS ಆಗಲಿ ಡೆಂಟಲ್ ಆಗಲಿ ಫೈನಲ್ ರಿಸಲ್ಟಲ್ಲಿ ಸೀಟ್ ಸಿಕ್ಕ ನಂತರ ನೀವು ಚಾಯ್ಸನ್ ಮಾಡಿ ಅಡ್ಮಿಷನ್ ತೆಗೆದುಕೊಳ್ಬೋದು. ಅಂದರೆ ಕೆಇನಿಂದ ಎಕ್ಸಿಟ್ ಆಗ್ತೀರ. ಅವಾಗ ಅಡ್ಮಿಷನ್ ಆದ ನಂತರ ಮತ್ತೊಂದು ಸಲ ನಿಮಗೆ ಅಪ್ಗ್ರೇಡೇಷನ್ ಯೂಸಲಿ ಬಿಡಲ್ಲ. ಯಾರು ಚಾಯ್ಸ್ 2 ಮಾಡ್ತಿರೋಡಿ, ಚಾಯ್ಸ್ 2 ಮಾಡಿರುವಂಥವ್ರು ಏನಪ್ಪ ಅಂತಂದರೆ ಫುಲ್ ಪೇಮೆಂಟ್ ಮಾಡಬೇಕು. ಈವನ್ ಚಾಯ್ಸ್ 1 ಮಾಡಿದ್ರು ಫುಲ್ ಪೇಮೆಂಟ್ ಮಾಡಲೇಬೇಕು. ಚಾಯ್ಸ್ 2 ಮಾಡುವಂಥವ್ರು, ಚಾಯ್ಸ್ 2 ಅಂದ್ರೆ ಏನು, ಸಿಕ್ಕಿರುವಂಥ ಸೀಟ ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಮತ್ತೊಂದು ಅಪ್ಗ್ರೇಡೇಷನ್ಗೋಸ್ಕರ ಟ್ರೈ ಮಾಡ್ತೀನಿ ಅಂತ ಅರ್ಥ. ಚಾಯ್ಸ್ 2 ಮಾಡಿ, ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ ಫುಲ್ ಪೇಮೆಂಟ್ ಮಾಡಿ, ಅಥವಾ ಆನ್ಲೈನ್ ಮುಖಾಂತರ ಸಹ ನೀವು ಫುಲ್ ಪೇಮೆಂಟ್ ಮಾಡ್ಬೋದು. ಯಾರಿಗೆ ಸೀಟ್ ಸಿಕ್ಕಿದೆ, ಇಷ್ಟನೇ ಇಲ್ಲ ನನಗೆ, ಬೇಡ ಹೈಯರ್ ಪೇಮೆಂಟ್ ಸಿಕ್ಕಿದೆ ಅಥವಾ ಬೇಡದಿರುವಂಥ ಕಾಲೇಜ್ ಸಿಕ್ಕಿದೆ ಅಂದರೆ ಚಾಯ್ಸ್ 3 ಮಾಡಿ ಡಿಲೀಟ್ ಮಾಡ್ಕೊಳ್ಳಿ. ಆಮೇಲೆ ಒಟ್ಟಾಗಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಬೇಡ ಅಂದರೆ ಚಾಯ್ಸ್ 4 ಮಾಡಿ ಎಕ್ಸಿಟ್ ಆಗ್ಬೋದು. ಬಟ್ 3 ಆಗಿರ್ಬೋದು 4 ವಿದ್ಯಾರ್ಥಿಗಳು ಕಾಷನ್ ಡಿಪಾಸಿಟ್ ಸಂಬಂಧಪಟ್ಟಾಗ ನೋಟಿಫಿಕೇಶನ್ ಬರುತ್ತೆ. ಮಿನಿಮಮ್ ಏನಂದ್ರೆ 1 ಲಕ್ಷದವರೆಗೂ ಈಸಿಲಿ ಇಟ್ಟಿರ್ತಾರೆ ಅವರು. ಅದನ್ನು ಪೇ ಮಾಡಿ ನೀವು ನೆಕ್ಸ್ಟ್ ರೌಂಡಿಗೆ ವಿಸಿಟ್ ಮಾಡ್ಬೋದು. ಅಲ್ಲಿ ಸಿಕ್ಕಿರುವಂಥ ಸೀಟ್ ಬಿಡಂಗಿರೋದಿಲ್ಲ. ಬಿಟ್ಟರೆ 1 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ನಿಮ್ದು ರದ್ದಾಗುವಂಥದ್ದು, ನಿಮಗೆ ರಿಫಂಡ್ ಆಗೋದಿಲ್ಲ. ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ ಫೈನಲ್ ರಿಸಲ್ಟ್ ಬರೋವರೆಗೂ ವೇಟ್ ಮಾಡಿ. ಬಂದ ನಂತರ ನಿಮಗೆ ಮತ್ತೊಂದು ಸಲ ವಿಡಿಯೋ ಮುಖಾಂತರ ಕ್ಲಿಯರ್ ಇನ್ಫಾರ್ಮೇಷನ್ ನೀಡಿರ್ತೇನೆ. ಅಲ್ಲಿವರೆಗೂ ವೇಟ್ ಮಾಡಬೇಕು. ಓಕೆ. ಬಟ್ ಕಾಷನ್ ಡಿಪಾಸಿಟ್ ಚಾಯ್ಸ್ 3 ಅಥವಾ ಸೀಟ್ ಸಿಕ್ಕಿಲ್ಲ ಅಂತವ್ರು ಕಂಪಲ್ಸರಿ ಮಾಡಲೇಬೇಕು. ನೆನಪಿರ್ಲಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಚಾಯ್ಸ್ 1 ಆಗಲಿ 2 ಆಗಲಿ ಎಷ್ಟು ಫೀ ಬಂದಿರುತ್ತೋ ಕಂಪ್ಲೀಟ್ ಫೀ ಪೇ ಮಾಡಬೇಕು. ಅದು 65,000 ಆಗಿರ್ಬೋದು, 1.5 ಲಕ್ಷ ಆಗಿರ್ಬೋದು, 12 ಲಕ್ಷ ಆಗಿರ್ಬೋದು, ರೈಟ್, ಅಥವಾ ನೀವು ಮ್ಯಾನೇಜ್ಮೆಂಟ್ ಕೊಟ್ಟಾಗಿರ್ಬೋದು. ಎಷ್ಟು ಫೀ ಮೆನ್ಷನ್ ಮಾಡ್ತಾರೋ ಕಂಪ್ಲೀಟ್ ಫೀ ಪೇ ಮಾಡೇ ನೀವು ಮುಂದುವರಿಬೋದು. ಓಕೆ, ಕಂಪ್ಲೀಟ್ ಫೀ ಪೇ ಮಾಡಲೇಬೇಕು. ಫೈನ್, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಇದರದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ.